ಬಡವರ ಬಂಧು ದೂರದೃಷ್ಟಿಯ ಹರಿಕಾರ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು. ಮಾಜಿ ಸಚಿವರು ಎಚ್.ಕೆ. ಪಾಟೀಲರು ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿಗಾಗಿ, ಜನತೆಯ ಒಳಿತಿಗಾಗಿ ದುಡಿಯುವ ಅವರು ಹಲವಾರು ಸಮಾಜದ ಸಾಕಷ್ಟು ಭವನಗಳು, ಆರೋಗ್ಯಕ್ಕೆ ಬೇಕಾದ ಆಸ್ಪತ್ರೆ, ಕ್ರೀಡೆಗೆ ಬೇಕಾದ ಮೈದಾನಗಳು, ಶುದ್ಧ ನೀರಿಗಾಗಿ ಮಾಡಿದ ಘಟಕಗಳು, ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ ಹಾಗೂ ಸಾಕಷ್ಟು ಗಾರ್ಡನ್ಗಳನ್ನು ನಿರ್ಮಾಣ ಮಾಡಿದ. ಅತಿ ಹೆಚ್ಚು ಆಶ್ರಯ ಮನೆಗಳನ್ನು ನಿರ್ಮಾಣ ಮಾಡಿದ ಕಳಂಕರಹಿತ ಅನುಭವಿ ರಾಜಕಾರಣಿಗಳು ಅಂತವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಎಲ್.ಡಿ. ಚಂದಾವರಿ ಒತ್ತಾಯ ಮಾಡಿದರು. ಮೊದಲನೇ ಸಚಿವ ಸಂಪುಟದಲ್ಲಿ ಎಚ್.ಕೆ. ಪಾಟೀಲರನ್ನು ಸೇರಿಸಬೇಕಾಗಿತ್ತು. ಸಚಿವ ಸಂಪುಟಕ್ಕೆ ಅವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಮಾಡದೇ ಇರೋದ್ರಿಂದ ಕನಿಷ್ಠ ಪಕ್ಷ ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಸೇರಿಸಬೇಕಂತಕ್ಕಂಥ ಒಂದು ಈ ಸಮಗಾರ ಹಳೆ ಸಮಾಜದ ಟ್ರಸ್ಟ್ ಕಮಿಟಿಯ ಹಾಗೂ ಲಿಡಕರ್ ಬಡಾವಣೆಯ ಎಲ್ಲ ಲಿಡಕರ್ ಪರವಾನಗಿಗಳ ಪರವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ, ಸಿಟಿ ಟಿ ವಿ ಇತ್ಯಾದಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗರಿಗೆ ನಾನು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಿಜವಾಗೂ ಎಚ್.ಕೆ. ಪಾಟೀಲ್ ಒಬ್ಬರು ದೂರದೃಷ್ಟಿ ನಾಯಕರು. ಅವರು ಸದಾ ಬೆಳಗಿನಿಂದ ರಾತ್ರಿವರೆಗೂ ರಚನಾತ್ಮಕ ಕಾರ್ಯದಲ್ಲಿ ಬಡವರ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥ ವಸ್ತುಸ್ಥಿತಿ. ಈ ರೀತಿ ಸಂದರ್ಭ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ದೂರದೃಷ್ಟಿ ಹೇಗಿರ್ತದೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2007ರಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆಗೆ ಅವರು ಪರಾಭವಗೊಂಡ ನಂತರ ಸಹಿತ ಅವರು ಸುಮ್ಮನೆ ಕೂಡಲಿಲ್ಲ. ಅವ್ರ ರಾಜಕೀಯ ಪರಿಪೂರ್ಣತೆಯ ಬದುಕು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣದಿಂದ ಆ 2007ರಲ್ಲಿ ಪರಾಭವಗೊಂಡ ನಂತರ ಮೊದಲು ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಗದಗ ನಗರಕ್ಕೆ, ಗದಗ ಜಿಲ್ಲೆಗೆ, ನಾಡಿಗೆ, ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಆರಂಭಿಸಿದವರು ಯಾರು ಅಂತಂದ್ರೆ ಮೊಬೈಲೆಲ್ಲ ಸ್ವಿಚ್ ಬಂದ್ ಮಾಡ್ರಿ. ಆ ಶುದ್ಧ ನೀರಿನ ಘಟಕವನ್ನು ಆರಂಭಿಸಿದವರು ಯಾರು ಅಂದರೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲರು. ಅವರು ಆ ಶುದ್ಧ ನೀರಿನ ವ್ಯವಸ್ಥೆಯನ್ನು ಆರಂಭಿಸಿದ್ದನ್ನು ನೋಡಿದಾಗ ಕೇವಲ ನಾಡಲ್ಲ, ಭಾರತ ದೇಶದಲ್ಲೇ ಸೋನಿಯಾ ಗಾಂಧಿ ಕೂಡ ತಮ್ಮ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಸಹಿತ ಶುದ್ಧ ನೀರಿನ ಘಟಕ ಆರಂಭಿಸಬೇಕಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ರಚನಾತ್ಮಕ ದೊಡ್ಡ ಆರೋಗ್ಯಕರವಾಗಿರತಕ್ಕಂಥ ವಾತಾವರಣದ ಶುದ್ಧ ನೀರಿನ ಘಟಕವನ್ನು ಆರಂಭಿಸತಕ್ಕಂಥವ್ರು ಎಚ್.ಕೆ. ಪಾಟೀಲರು. ಅವರು 2007ರಿಂದ ಕೆಲಸ ಆರಂಭಿಸಿ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿ ಹಲವಾರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದು ಅದರ ಮೌಲ್ಯತೆಯನ್ನು ಹೆಚ್ಚಿಸ್ತಕ್ಕಂಥವ್ರು. ಸದಾ ರಾಜಕಾರಣದಲ್ಲಿ 24/7 ಹೇಗೆ ಹೇಳ್ತೇವೆ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥವ್ರು. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಗದಗದಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಗದಗ ಜಿಲ್ಲಾ ಆಡಳಿತ ಭವನ ನಿರ್ಮಾಣ ಮಾಡಿದರು. ಗದಗ ಜಿಲ್ಲಾ ಕೋರ್ಟ್ ಸಂಕೀರ್ಣವನ್ನು ಆರಂಭಿಸಿದರು. ವಾಲ್ಮೀಕಿ ಭವನ ನಿರ್ಮಾಣ ಮಾಡಿದರು. ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದರು. ಸಾಂಸ್ಕೃತಿಕ ಭವನ ಮಾಡಿದರು. ಜಗಜೀವನರಾಮ್ ಭವನವನ್ನು ನಿರ್ಮಿಸಿದರು. ಭೀಮಸೇನ್ ಜೋಶಿಯವರ ಭವನ ಸಹಿತ ಸಾಂಸ್ಕೃತಿಕ ಭವನ ಮಾಡಿದರು. ಹಲವಾರು ಭವನಗಳನ್ನು ನಿರ್ಮಿಸಿ ಈ ಸಾಮಾಜಿಕವಾಗಿರ್ತಕ್ಕಂಥ ಸಾಮೂಹಿಕ ವ್ಯವಸ್ಥೆಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಯಾರು ಅಂದರೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್. ಅವರು ಕೇವಲ ಭವನಗಳನ್ನು ಅಷ್ಟೇ ನಿರ್ಮಾಣ ಮಾಡಲಿಲ್ಲ, ಎಲ್ಲ ಕ್ರೀಡೆಗಳಿಗಾಗಿ ಗಾಂಧಿ ಕ್ರಿಕೆಟ್ ಭವನವನ್ನು ನಿರ್ಮಿಸಿದ ಗದಗದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾಡೆಲ್ ಆಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಸೆಟ್ಲ್ಮೆಂಟಲ್ಲಿರ್ತಕ್ಕಂಥ ಗಾಂಧಿ ಕ್ರೀಡಾ ಭವನ ಮಾಡಿ ಅಲ್ಲಿ ಹಾಕಿ ಕ್ರೀಡಾ ಪ್ರೇಮಿಗಳಿಗೆ ಒಂದು ಅವಕಾಶ ಕೊಟ್ಟರು. ಆಮೇಲೆ ಸಾಕಷ್ಟು ಫುಟ್ಬಾಲ್ ಗ್ರೌಂಡ್ಸ್ಗಳನ್ನು ಫುಟ್ಬಾಲ್ ಗ್ರೌಂಡ್ಸು ಹಾಗೂ ಹಾಕಿ ಗ್ರೌಂಡ್ಸು ಹಲವಾರು ಗ್ರೌಂಡ್ಸ್ಗಳನ್ನು ನಿರ್ಮಾಣ ಮಾಡಿ ಕ್ರೀಡಾ ಎಲ್ಲ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇದಲ್ಲದೆ ಗದಗ ಶಹರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಇವಾಗೆಲ್ಲ ನೂರಾರು ಕೋಟಿಗಳ ಹಣವನ್ನು ಸರ್ಕಾರದಿಂದ ಒದಗಿಸಿಕೊಟ್ಟು ಎಲ್ಲ ಆಧ್ಯಾತ್ಮಿಕ ವ್ಯವಸ್ಥೆಗೆ ಒಂದು ನೆಲೆ ಮತ್ತು ಬೆಲೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥವ್ರು ಮಹಾನುಭಾವರು ಯಾರು ಅಂದರೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್. ಅಷ್ಟೇ ಅಲ್ಲದೆ ನಗರದಲ್ಲಿ ಈಜುಗಳನ್ನು ನಿರ್ಮಿಸಿ ಎಲ್ಲ ಈಜು ಪ್ರಿಯರಿಗೆ ಒಂದು ಅವಕಾಶ ಮಾಡಿದರು. ಭಾಳ ಗದಗ, ಬೆಟಗೇರಿ ಮತ್ತು ಹುಡುಕೋ ಹಲವಾರು ಭಾಗಗಳಲ್ಲಿ ಈಜುಗಳನ್ನು ಮಾಡಿದರು. ಅಷ್ಟೇ ಅಲ್ಲ,
ಗೌರವ ಕಟ್ಟಡವನ್ನು ಕೂಡ ನಿರ್ಮಿಸಿಕೊಟ್ರು. ಒಂದು ಶೌಚಾಲಯ ವ್ಯವಸ್ಥೆ ಅಂದರೆ ಅದಕ್ಕೆ ಅಗೌರವ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಅದಕ್ಕೆ ಅಲ್ಲಿ ಹೋಗಿ ಬಂದಿರತಕ್ಕಂಥ ಜನರ ಗೌರವ ಹೆಚ್ಚಾಗಬೇಕು. ಅದಕ್ಕಾಗಿ ಒಂದು ಗೌರವ ಕಟ್ಟಡಗಳನ್ನು ಗದಗ ನಗರದಲ್ಲಿ ಹಲವಾರು ಭಾಗಗಳಲ್ಲಿ ಮಾಡಿದಷ್ಟಲ್ಲ, ರಾಜೀವ್ ಗಾಂಧಿ ನಗರದಲ್ಲಿ ಒಂದೇ ಭಾಗದಲ್ಲಿ 3 ಗೌರವ ಕಟ್ಟಡಗಳನ್ನು 2.5 ಕೋಟಿ ರೂಪಾಯಿದಲ್ಲಿ ಅಲ್ಲಿ ನಿರ್ಮಿಸಿದರು. ಇಂಥದ್ದು ಎಲ್ಲ ಭಾಗಗಳಲ್ಲಿ ಗದಗ ಬಿಡಿಗಳಲ್ಲಿ ಗೌರವ ಕಟ್ಟಡಗಳನ್ನು ನಿರ್ಮಿಸಿದರು. ಅಷ್ಟೇ ಅಲ್ಲದ ಶವಕಟ್ಟೆಗಳಂತಾಗಿ ಹೊಸ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಅವರು ಜನಪ್ರಿಯತೆಗೊಳಿಸಿದರು. ಏನು ಶವಗಳ ಕಟ್ಟೆ ಅಂತಂದ್ರೆ, ಯಾರು ಬಡಭಾಗದಲ್ಲಿ ಕೊರಚಿ ಪ್ರದೇಶದಲ್ಲಿ ಶವಗಳ ಇಟ್ಟು ಒಂದು ಅಂಗಸಂಸ್ಕಾರ ಆಗುವವರೆಗೂ ಮಾಡಲಿಕ್ಕೆ ಸಾಕಷ್ಟು ಮನೆಗಳಲ್ಲಿ ಅವಕಾಶ ಇರುವುದಿಲ್ಲ. ಅಂಥವರಿಗೆ ಒಂದು ಆ ಉಣಿ ಮಧ್ಯದಲ್ಲಿ ಒಂದು ಕಟ್ಟೆಯನ್ನು ಮಾಡಿ ಶವವನ್ನು ಅಲ್ಲಿಷ್ಟು ತಮ್ಮೆಲ್ಲ ಪರಿಪೂರ್ಣತೆಯ ಕಾರ್ಯವನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಪೂರಕವಾಗಿರತಕ್ಕಂಥ ರೀತಿಯಲ್ಲಿ ಶವಕಟ್ಟೆಗಳನ್ನು ಕೂಡ ಅವರು ಮಾಡಿದರು. ಇನ್ನು ಒಂದು ವಿಚಿತ್ರ ಅಂದರೆ, ಒಂದು ಬಹಳ ಬದಲಾವಣೆ ಆಗಿರ್ತಕ್ಕಂಥ ಅವರು ಅವಧಿಯಲ್ಲಿ ಏನಂದ್ರೆ 42 ಉದ್ಯಾನಗಳನ್ನು ಗದಗ ಬೆಟಗೆ ನಗರದಲ್ಲಿ ಕಟ್ಟಿಸಿದರು. ಉದ್ಯಾನವನಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಉದ್ಯಾನವನಗಳು ಅರ್ಥಪೂರ್ಣವಾಗಿ ಈ ಹಸಿರೀಕರಣಕ್ಕೆ ಪೂರ್ವಕವಾಗಿರಲಿ ಅಂತಕ್ಕಂಥ ಭಾವನೆಯಿಂದ 42 ಉದ್ಯಾನವನಗಳನ್ನು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಗದಗನಲ್ಲಿ ನಿರ್ಮಿಸಿದರು. ಮತ್ತು ಕೆರೆಗಳ ಅಭಿವೃದ್ಧಿಪಡಿಸಿ ನಮ್ಮದು ಬೃಹತ್ವಾಗಿರ್ತಕ್ಕಂಥ ಕೆರೆಯನ್ನು ಇವತ್ತು ಬೋಟ್ಗಳನ್ನು ನೀರಿನ ಸುತ್ತಿನಲ್ಲಿ ಜನರು ಸುತ್ತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ನಗರದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಮನೆಗಳನ್ನು, ಆಶ್ರಯ ಮನೆಗಳನ್ನು ನಿರ್ಮಿಸುವುದಲ್ಲದೆ ಮತ್ತು ವಿಶೇಷವಾಗಿ 3630 ಆಶ್ರಯ ಮನೆಗಳ ಒಂದು ಸಮುಚ್ಛಯವನ್ನು ಮಾಡಬೇಕಂತಕ್ಕಂಥ ಕನಸು ಕೂಡ ಅವರು ಹೊಂದಿದ್ರು. G+2 ಮನೆಗಳನ್ನು ಗಂಗೆ ಮಡೆಯಲ್ಲಿ ನಿರ್ಮಿಸಿಕೊಟ್ಟು ಬಡವರಿಗೆ ಪೂರ್ವವಾಗಿರ್ತಕ್ಕಂಥ ಬದುಕಿನ ನೆಲೆ ಮತ್ತು ಬೆಲೆ ಆಶ್ರಯ ಸೂರನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು. ಈ ವಿಷಯದಲ್ಲಿ ಒಂದು ಮಾತು ನಾನು ಸ್ಪಷ್ಟಪಡಿಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ಆಗಲಿ ಅಥವಾ ವಸತಿ ಸಚಿವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಇಷ್ಟು ಮನೆಗಳನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಬ್ಬ ಎಚ್ ಕೆ ಪಾಟೀಲ್ರು ಬಡವರ ಅಭಿವೃದ್ಧಿಗಾಗಿ, ಬಡವರ ಕಲ್ಯಾಣಕ್ಕಾಗಿ ಸೂರುಗಳನ್ನು ಒದಗಿಸಿಕೊಟ್ಟಿದ್ದು ರಾಜ್ಯದಲ್ಲೇ ಎಚ್ ಕೆ ಪಾಟೀಲ್ ಈ ಸಾಧನೆ ಪ್ರಥಮ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಹಲವಾರು ಬಡಾವಣೆಗಳನ್ನು ನಿರ್ಮಿಸಿದರು. ಎಲ್ಲ ಬಡಾವಣೆಗಳಲ್ಲಿ ಡೆವಲಪ್ಮೆಂಟ್ಗಳನ್ನು ನಿರ್ವಹಣೆ ಮಾಡಿದರು. ಹಲವಾರು ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟರು. ಎಲ್ಲ ಮೂಲ ಸೌಕರ್ಯ ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಮೊನ್ನೆ ಕೂಡ ಎಲ್ಲ ಪ್ರತಿಯೊಂದು ವಾರ್ಡಿಗೆ 1 ಕೋಟಿ ರೂಪಾಯಿ ಅಂತೆ 35 ವಾರ್ಡ್ಗಳಲ್ಲಿ 35 ಕೋಟಿ ಅಭಿವೃದ್ಧಿಗೆ ಹಣವನ್ನು ರಿಲೀಸ್ ಮಾಡಿದರು. ಇವಾಗಲೇ ಟೆಂಡರ್ ಕರೆದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕಾರ್ಯ ಕೂಡ ಆರಂಭ ಆಗ್ತದೆ. ಅರ್ಧ ಕಾರ್ಯಗಳು ಈಗಾಗಲೇ ಪೂಜೆಗೊಂಡು ಆರಂಭಗೊಂಡಿರ್ತಾವೆ. ಅದೇ ರೀತಿಯಾಗಿ SM ಕೃಷ್ಣ ನಗರವನ್ನು ನಿರ್ಮಿಸಿದರು. ವಸಂತ್ ಸಿಂಗ್ ಜಮಾದಾರ್ ನಗರವನ್ನು ನಿರ್ಮಿಸಿದರು. ನರಸಾಪುರ ಆಶ್ರಯ ಕಾಲನಿ ನಿರ್ಮಿಸಿದರು. ಆಮೇಲೆ ಗಂಗಿಮಡಿ ನಿರ್ಮಿಸಿದರು. ಇಲ್ಲಿ ಸಾವಿರಾರು ಬಡವರಿಗೆ ಸೂರನ್ನು, ಮನೆಯನ್ನು, ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದಿಟ್ಟ ರಾಜಕಾರಣಿಗಳು ಮತ್ತು ಜನರ ಸೇವೆಗೆ ಸಮರ್ಪಕವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ನಾಯಕರು ಯಾರಿದ್ದರೆ ಅದು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬರೀ ಇಷ್ಟ ಮಾಡಲಿಲ್ಲ ಅವರು. ಎಲ್ಲ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ಆಟೋ ಸ್ಟ್ಯಾಂಡ್ ಅಸೋಸಿಯೇಷನ್ ಇರ್ಬೋದು, 2 ವೀಲರ್ ಗ್ಯಾರೇಜ್ ಅಸೋಸಿಯೇಷನ್ಸ್ ಇರ್ಬೋದು, 4 ವೀಲರ್ ಅಸೋಸಿಯೇಷನ್ ಗ್ಯಾರೇಜ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನೀವು ಕಾಟನ್ ಮಾರ್ಕೆಟ್ ನೋಡಿದರೆ ಈ ಕಾಯಿಪಲ್ಲೆ ಹಣ್ಣು ಮಾರತಕ್ಕಂಥ ಬಡವರಿಗೂ ಕೂಡ ಒಂದು ನೆಲೆ ಬೆಲೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ತಮ್ಮ ಸರ್ಕಾರದಿಂದ ಕೈಗಾಡಿಗಳನ್ನು ಮಾಡಿಸಿ ಕಾಯಿಪಲ್ಲೆ ಮಾರಾಟ ಮಾಡಲಿಕ್ಕೆ, ಹಣ್ಣು ಮಾರಾಟ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದು ನೋಡಿದರೆ ಮೋಸ್ಟ್ಲಿ ಇದು ಕರ್ನಾಟಕ ರಾಜ್ಯದಾಗ ಫಸ್ಟ್ ಅಂತಕ್ಕಂಥದ್ದು ನಿಸ್ಸಂದೇಹ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು. ಅಷ್ಟೇ ಅಲ್ಲ, ಈ ಐಸ್ ಕ್ರೀಮ್ ಜನ ಏನು ಬಡವರು ರೋಡ್ ಬದಿಯಲ್ಲಿ ಕೈಯಲ್ಲಿ ಹೊತ್ಕೊಂಡು ಐಸ್ ಕ್ರೀಮ್ ಅಂತ ಏನು ಮಾಡ್ತಾರೆ, ಅವ್ರಿಗೂ ಕೂಡ ಎಲ್ಲರಿಗೂ ಆಶ್ರಯ ಮನೆಗಳನ್ನು ಕೊಟ್ಟರು. ಅಷ್ಟೇ ಅಲ್ಲ, ಬರೇ ಮನೆ ಕೊಟ್ಟರು ಸಾಲದು, ಉದ್ಯೋಗ ಸಿಗಲಿ ಅಂತೇಳಿ ಐಸ್ ಗಾಡಿಗಳನ್ನು ನಗರಸಭೆಯ 7.25ದಲ್ಲಿ ಎಲ್ಲ ಐಸ್ ಕ್ರೀಮ್ ಮಾಡ್ತಕ್ಕಂಥ ಕೆಲಸಗಾರರಿಗೆ, ಕಾರ್ಮಿಕರಿಗೆ ಆ ಉದ್ಯೋಗವನ್ನು, ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು. ಇದು 1, 2, 100 ಅಲ್ಲ, ಸಾಕಷ್ಟು ಯೋಜನೆಗಳನ್ನು ಗದಗ ಜಿಲ್ಲೆಗೆ, ಗದಗ ನಗರಕ್ಕೆ, ಗದಗ ಗ್ರಾಮೀಣ ಭಾಗಕ್ಕೆ ಸಾಕಷ್ಟು ಸವಲತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಮಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗುರುತಿರ್ತಕ್ಕಂಥ, ಮಾಹಿತಿ ಇರತಕ್ಕಂಥ ಸಂಗತಿ. ಕೇವಲ ನಮಗಾಗಿ ಗದಗ ವಿಧಾನಸಭಾ ಕ್ಷೇತ್ರಕ್ಕಾಗಿ ಅಷ್ಟೇ ಮಾಡಲಿಲ್ಲ. ಒಬ್ಬ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿ ನಿಜವಾಗ ಪ್ರಥಮವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಕಾನೂನು ಮಹಾವಿದ್ಯಾಲಯವನ್ನು ಆರಂಭಿಸಿದರು. ಇದು ನಿಜವಾಗೂ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಕಾನೂನು ವಿದ್ಯಾರ್ಥಿಗಳಿಗೆ
ಪ್ರೈವೇಟ್ ಸ್ಕೂಲ್ನಲ್ಲಿ ಅದನ್ನು ಫೀ ಕಟ್ಟಿ ಡೊನೇಷನ್ ಕಟ್ಟಿ ಕಲಿತಕ್ಕಂಥ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕಂತಕ್ಕಂಥ ಭಾವನೆಯಿಂದ ಹುಬ್ಬಳ್ಳಿ ಕೂಡ ಒಂದು ಕಾನೂನು ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದರು. ಅಷ್ಟೇ ಅಲ್ಲ, ಪಶುಸಂಗೋಪನೆ ವಿಶ್ವವಿದ್ಯಾಲಯನ ಗದಗದಲ್ಲಿ ಕೂಡ ಮಾಡಿದರು. ಅಷ್ಟೇ ಅಲ್ಲದೆ ಜಿಮ್ಸ್, ನಾವು ಏನಾದರೂ ಸಮಸ್ಯೆ ಆಗ್ತಿದ್ರೆ ಹುಬ್ಬಳ್ಳಿಗೆ KMCಗೆ ಹೋಗ್ತಕ್ಕಂಥ ಅವಕಾಶ ಇತ್ತು ನಮ್ಮೆಲ್ಲರೂ. ಅದನ್ನು ತಪ್ಪಿಸ್ಬೇಕು, ಬಡವರಿಗೆ ದೂರ ಆಗಬಾರ್ದು, ಅವರ ಬದುಕಿನ ಮಧ್ಯದಲ್ಲೇ ಅವ್ರಿಗೆ ಅವಕಾಶ ಇರಬೇಕಂತ ಸದುದ್ದೇಶದಿಂದ ಜಿಮ್ಸ್ ಆಸ್ಪತ್ರೆ ಕೂಡ HK ಪಾಟೀಲರು ಗದಗದಲ್ಲೇ ನಿರ್ಮಿಸಿದರು. ಇಂಥಾರು ಹಲವಾರು ನೂರಾರು ಯೋಜನೆಗಳನ್ನು ಈ ಜನರಿಗೆ ಕೊಟ್ಟಿದ್ದಾರೆ. ಈ ಗದಗ ಕೊಟ್ಟಿದ್ದಾರೆ ಅಂತಂದ್ರೆ ಅಷ್ಟೇ ಅಲ್ಲ, ಒಬ್ಬ ಕಾನೂನು ಸಂಸದೀಯ ವ್ಯವಹಾರ ಸಚಿವರಾಗಿ ಬಹಳ ಸಮರ್ಥವಾಗಿ ಸದನದಲ್ಲಿ ಮತ್ತು ವಿಶೇಷವಾಗಿ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಇಡೀ ನಾಡಿಗೆ ಸ್ಪಷ್ಟವಾಗಿ ಬಹಳ ನಿರ್ಭಿಡವಾಗಿ ಅರ್ಥ ಆಗುವ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ವಿಷಯಗಳನ್ನು ಈ ನಾಡಿಗೆ, ಜನರಿಗೆ, ಈ ನಾಡಿನ ಸಮಸ್ತ ನಾಗರಿಕರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಬಹಳ ನಿಪುಣತೆಯನ್ನು ಹೊಂದಿರತಕ್ಕಂಥವ್ರು ಯಾರಂದ್ರೆ ಸನ್ಮಾನ್ಯ ಶ್ರೀ HK ಪಾಟೀಲರು. ಅವರು ಕೇವಲ ಕಾನೂನು ಮಂತ್ರಿಯಾಗಿ ಅಷ್ಟೇ ಅದು ಮಾಡಲಿಲ್ಲ, ನೀರಾವರಿ ಸಚಿವರಾಗಿದ್ದಾಗ ಕೂಡ ಆ ಇಲಾಖೆಗೆ ನ್ಯಾಯ ಒದಗಿಸಿಕೊಟ್ರು, ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ರಾಜ್ಯ ಸಚಿವರಾದಾಗ ಕೂಡ ಆ ಇಲಾಖೆಗೆ ನ್ಯಾಯ ಒದಗಿಸಿಕೊಟ್ರು. ವಿಶೇಷವಾಗಿ ಪ್ರವಾಸೋದ್ಯಮ ಸಚಿವರು ಆದ ನಂತರ ಇಡೀ ಲಕ್ಕುಂಡಿ ಮತ್ತು ವಿಶೇಷವಾದ ಏನು ಪ್ರೇಕ್ಷಣಿಕ ಸ್ಥಳಗಳದಾವ, ಇವತ್ತೇನು ಇತಿಹಾಸ ಉಳ್ಳಿರ್ತಕ್ಕಂಥ ಸ್ಥಳಗಳದಾವು, ಉದಾಹರಣೆಗೆ ಲಕ್ಕುಂಡಿ 101 ಬಾವಿ, 101 ಕೆರೆಗಳಿರ್ತಕ್ಕಂಥದ್ದು ಅಲ್ಲಿ ನಾವು ನೋಡಿದ್ದೀವಿ, 101 ದೇವಸ್ಥಾನಗಳಿರ್ತಕ್ಕಂಥ ನೋಡಿದ್ದೀವಿ. ಅಂಥ ಅದ್ಭುತ ವ್ಯವಸ್ಥೆಗಳನ್ನು ಸಂಶೋಧನೆ ಮೂಲಕ ಹಲವಾರು ಕೇವಲ ಗದಗ ಲಕ್ಕುಂಡಿಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಮೂಲೆಗಳಲ್ಲಿ ಏನು ಒಂದು ಪ್ರವಾಸಿ ತಾಣಗಳದಾವ ಮತ್ತು ಆಧ್ಯಾತ್ಮಿಕ ಸ್ಥಾನಗಳದಾವ, ಎಲ್ಲ ಮೌಲ್ಯವನ್ನು ಎತ್ತಿಡಿದು ಈ ನಾಡಿಗೆ ಪರಿಚಯಿಸಿರ್ತಕ್ಕಂಥ ಮಹಾನುಭಾವರು ಯಾರು ಸನ್ಮಾನ್ಯ ಶ್ರೀ HK ಪಾಟೀಲರು. ಅಂಥವರನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥವ್ರು ಖರ್ಗೆ ಅವರಾಗಲಿ, DK ಶಿವಕುಮಾರ್ ಆಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರಾಗಲಿ, ನೂತನ KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರಾಗಲಿ ಈ ವಿಷಯದಲ್ಲಿ ಹೆಚ್ಚು ಮುತುವರ್ಜಿ ವಹಿಸ್ತಕ್ಕಂಥದ್ದು ಅವಶ್ಯದ. ಕೇವಲ HK ಪಾಟೀಲರ ನಮ್ಮ ಉದ್ದೇಶ, ನಾವು ಲಿಡ್ಕರ್ ಫಲಾನುಭವಿಗಳು ಇಲ್ಲಿ ಬಂದಿದ್ದೇವೆ ಅಥವಾ ಸಮಗಾರಡೆ ಸಮಾಜ ನಾವು ಬಂದಿದ್ದೇವೆ, HK ಪಾಟೀಲರಿಗೆ ವಿಧಾನಸಭಾ ಕ್ಷೇತ್ರ ಗದಗ ಭಾಳ ಕೆಲಸ ಮಾಡ್ಯಾರ, ಅದಕ್ಕೆ ಮಂತ್ರಿ ಮಾಡ್ರಿ ಅಂತ ಕೇಳುವುದಿಲ್ಲ. ಅವರು ಸಚಿವರಾಗಿದ್ದರೆ ನಾಡಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹೆಚ್ಚು ಒಂದು ಮೌಲ್ಯತೆ ಬರಲಿಕ್ಕೆ, ಹೆಚ್ಚು ಡೆವಲಪ್ಮೆಂಟ್ ಆಗಲಿಕ್ಕೆ, ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯದ. ಮತ್ತೊಬ್ಬ ಪ್ರಬಲ, ಪ್ರಮುಖ, ಶ್ರೇಷ್ಠ ಮತ್ತು ಅದ್ಭುತ ಮಾಹಿತಿ ಉಳ್ಳ ಒಬ್ಬ ರಾಜಕಾರಣಿಗಳು HK ಪಾಟೀಲರು. ಆ HK ಪಾಟೀಲ್ ಸ್ಥಾನ ಸಚಿವ ಸ್ಥಾನದಲ್ಲಿ ಕೊಡುವುದರಿಂದ ತನ್ನ ಸಚಿವ ಸಂಪುಟದ ವ್ಯವಸ್ಥೆ ಹಾಗೂ ವಿಧಾನ ಶಾಸಕಾಂಗ ಪಕ್ಷದ ಮೌಲ್ಯ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ನಮ್ಮದು ಅಪೀಲದ. ಮತ್ತು ಈ ವೇದಿಕೆ ಮೂಲಕ ನಾವು ಈ ನಮ್ಮ ಲಿಡ್ಕರ್ ಬಡಾವಣೆ ಟ್ರಸ್ಟ್ ಕಮಿಟಿಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥವರು ಇಲ್ಲಿ ಬಂದಿದ್ದಾರೆ, ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪೂಜಾರವ್ರು ಬಂದಿದ್ದಾರೆ, ಗೌರವಾಧ್ಯಕ್ಷರು ರಾಜಾಪುರವ್ರು ಬಂದಿದ್ದಾರೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಕುಂದರ್ಗಿಯವರು ಬಂದಿದ್ದಾರೆ, ಹಲವಾರು ನನ್ನೆಲ್ಲ ಪದಾಧಿಕಾರಿಗಳು, ಮಹಿಳೆಯರು, ಪುರುಷರು ಬಂದಿದ್ದಾರೆ. ಯಾಕೆ ಇಷ್ಟು ಮಂದಿ ಮಹಿಳೆಯರು ಬಂದಾರಂದ್ರೆ ಇವರಿಗೆಲ್ಲ HK ಪಾಟೀಲರು 250 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ 250 ಲಿಡ್ಕರ್ ಮನೆಗಳಾಗ್ಯಾವಂದ್ರೆ ಅದು ಗದಗನಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಅಭಿಮಾನಪೂರ್ವಕವಾಗಿ ಆ ಮಾತನ್ನು ಹೇಳಬೇಕಾಗ್ತದೆ. ಸುಮಾರು 12 ಕೋಟಿ ರೂಪಾಯಿಗಳನ್ನು ಆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದ ಕೊಡಿಸಿ, ಮತ್ತು ವಿಶೇಷವಾಗಿ 5.5 ಕೋಟಿಯನ್ನು ಲಿಡ್ಕರ್ ನಿಗಮದಿಂದ ಕೊಡಿಸಿ 17.5 ಕೋಟಿ ವೆಚ್ಚದಲ್ಲಿ 250 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ರಾಜ್ಯದಲ್ಲಿ ಸಮಗಾರ ಸಮಾಜದಲ್ಲಿ ಲಿಡ್ಕರ ಫಲಾನುಭವಿಗಳಿಗೆ ಏನರ ಅವಕಾಶ ಸಿಕ್ಕೈತಿ ಅಂದ್ರೆ ರಾಜ್ಯದಲ್ಲಿ ಅದು ಪ್ರಥಮ. ಆ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗೈತೆ ಅಂದರೆ ಅದು HK ಪಾಟೀಲರ ಅದಕ್ಕೆ ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನಪೂರ್ವಕವಾಗಿ ಮಾತನ್ನು ಹೇಳಬೇಕಾಗ್ತದೆ. ಅಂಥ ಫಲಾನುಭವಿಗಳು ನಿನ್ನೆ ಕೂಡಿ ತಾವೇ ಯಾರೂ ಸೆಲ್ಫ್ ಅವ್ರಿಗೆ ಏನು ಹೇಳಿಲ್ಲ, HK ಪಾಟೀಲ್ಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರಗಳನ್ನು ವಿಚಾರ ಮಾಡಿಕೊಂಡು ನಿರ್ಣಯಿಸಿ ಇವತ್ತು ಪತ್ರಿಕಾ ಕಮಿಟಿಯಲ್ಲಿ ಬಂದು ನಾವು ಭಾಗವಹಿಸಬೇಕು, ಅವರು ಎಲ್ಲ ಭಾಳ ಮಾತಾಡ್ಬೇಕಂತ ಅವಕಾಶ ಇದೆ. ಅವರು ಭಾಳ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಬಂದಾರ. ಅದು ಎಲ್ಲರ ಉದ್ದೇಶ ಒಂದೇ, HK ಪಾಟೀಲರನ್ನು ಪುನಃ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕಂತಕ್ಕಂಥದ್ದು ಅವರ ವಿನಂತಿ ಅದ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿನಂತಿ ಅದ. ನಮ್ಮ ರಾಜ್ಯದ ಎಲ್ಲ ಸಮಗಾರ ಹಳೆಯ ಸಮಾಜದಲ್ಲಿ ಕೂಡ ಅವರ ಮಂತ್ರಿಗಳಾಗಬೇಕಂತಕ್ಕಂಥ ಸದುದ್ದೇಶ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರ ಬಗ್ಗೆ ಹೇಳೋದು ಒಂದೇ ವಿನಂತಿ ಮಾಡ್ತೀರಿ. ಈಗ ಪ್ರದೇಶ ರಾಷ್ಟ್ರ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರಿಗೆ, ಮತ್ತು ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ BK ಹರಿಪ್ರಸಾದ್ ಅವರನ್ನು, ಮತ್ತು ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ
DK ಶಿವಕುಮಾರ್ ಅವರನ್ನು ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನು ಮತ್ತು ಎಲ್ಲ ಕರ್ನಾಟಕ ಪ್ರದೇಶ ರಾಷ್ಟ್ರೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡೋದಿಷ್ಟ, ಒಬ್ಬ ಸಮರ್ಥರಿದ್ದಾರೆ, ಒಬ್ಬ ಯೋಗ್ಯ ಸಾಧಿದ್ದಾರೆ, ಅಷ್ಟ ಪ್ರಾಮಾಣಿಕ ಸೇವೆ ಕೊಡ್ತಕ್ಕಂಥ ಮನೋಭಾವ ಅದ. ಭಾಳ ಮಂದಿ ಇರ್ಬೋದು, ಪ್ರಾಮಾಣಿಕರೆಲ್ಲ ಹೆಚ್ಚಿಗೆ ಪಟ್ಟರೆ ಅಪರಾಧ ಅಂತ ನಾವು ಅನ್ನೋಕ್ಕಾಗೋದಿಲ್ಲ. ಆದರೆ ಇರ್ತಕ್ಕಂಥ 224 ಸದಸ್ಯರ ವಿಧಾನ ಪರಿಷತ್ ಸದಸ್ಯನಲ್ಲಿ ಕೈಗೆ ಬೆರಳು ಎಣಿಸೋಟ್ಟು ಏನು ಪ್ರಾಮಾಣಿಕರು ದಕ್ಷತೆಯಿಂದ ಬಡವರನ್ನು ಆಧರಿಸಿ ಸೇವೆ ಮಾಡ್ತಕ್ಕಂಥ ಮನೋಭೂಮಿಕೆ ಯಾರು ಬಂದಿದ್ದಾರೆ ಅದರಲ್ಲಿ HK ಪಾಟೀಲ್ ಕೂಡ ಒಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಅದಕ್ಕೆ ನಾವು ಎಲ್ಲ ಹಿರಿಯರಿಗೆ ರಾಜಕಾರಣ ಎಲ್ಲ IRCC KPCC ಮಾಜಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೋದು ಒಂದೇ, ತಾವು 2ನೇ ಹಂತದ ಸಚಿವ ಸಂಪುಟದ ರಚನೆ ಸಮಯದಲ್ಲಿ ತಾವು ದಯವಿಟ್ಟು ನಾವು ಗದಗಿನವರ ಸಲುವಾಗಲ್ಲ, ಈ ನಾಡಿನ ಜನತೆ ಸಲುವಾಗಿ, ಉತ್ತರ ಕನ್ನಡದ ಮಹಾಜನತೆಯ ಸಲುವಾಗಿ ತಾವು ದಯವಿಟ್ಟು ಅವರನ್ನು ಸಂಪುಟದಾಗ ಸೇರಿಸಬೇಕು, ಸಚಿವ ಸಂಪುಟ ಅವಕಾಶ ಕೊಡಬೇಕು. ಬರೀ ಕೇವಲ ಸಚಿವ ಸಂಪುಟಕ್ಕೆ ಸೇರಿಸಿದ ಅಷ್ಟೇ ಅಲ್ಲ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸಚಿವ ಸ್ಥಾನ, ಒಂದು ಸಚಿವ ಇಲಾಖೆಯನ್ನು ಕೂಡ ಅವರು ಕೊಡಬೇಕಂತಕ್ಕಂಥ ಸದುದ್ದೇಶ ನಮ್ಮದಾಗಿದೆ. ಅದು ದಯವಿಟ್ಟು ಅಕಸ್ಮಾತ್ 2ನೇ ಹಂತದಲ್ಲಿ ಅದೇನಾದರೂ ಅವಕಾಶ ಸಿಗದಾಗ ಹೋದ್ರೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆಗೆ ಬೀದಿಗಿಳಿದು ಮಾಡ್ತಕ್ಕಂಥ ಅನಿವಾರ್ಯ ಪ್ರಸಂಗ ಬರಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಕಾಂಗ್ರೆಸ್ ಹೈಕಮಾಂಡ್ನವರಿಗೆ ಈ ಮೂಲಕ ನಾವು ಎಚ್ಚರಿಸೋದ್ರೊಂದಿಗೆ ಅವಕಾಶವನ್ನು ತಪ್ಪದೇ ಈ 2ನೇ ಹಂತದಲ್ಲಿ ಅವರಿಗೆ ಅವಕಾಶ ಸಿಗಬೇಕು. ಅವಕಾಶದಿಂದ ಈ ಕರ್ನಾಟಕ ರಾಜ್ಯ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಹೊಂದತಕ್ಕಂಥ ಅವಕಾಶ ಸಿಗಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪೀಲ್ ಮಾಡಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ತಮ್ಮ ಪತ್ರಿಕಾ ಈ ವಿಶೇಷ ಗೋಷ್ಠಿ ಏನಿದೆ, ಈ ಗೋಷ್ಠಿ ಮೂಲಕ ಸರ್ಕಾರ ಎಚ್ಚೆತ್ತುಕೊಳ್ಳಲಿ, ಕೇಂದ್ರ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಪಕ್ಷ ಎಚ್ಚೆತ್ತುಕೊಳ್ಳಲಿ, ನಾಡಿನಲ್ಲಿರ್ತಕ್ಕಂಥ ಪಕ್ಷ ಎಚ್ಚೆತ್ತುಕೊಂಡು ಸನ್ಮಾನಿಸಿದ HK ಪಾಟೀಲರಿಗೆ ಸಚಿವ ಸ್ಥಾನದಲ್ಲಿ ಆದ್ಯತೆ ಮೇಲೆ, ಅದು ವಿಶೇಷವಾದ ಆದ್ಯತೆ ಮೇಲೆ ಅವಕಾಶ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ಪೂರ್ಣವಿರಾಮ ಕೊಡ್ತಾ ಇದ್ದೀನಿ. ಗಂಗಿಮಾಡಿ ಲಿಡ್ಕರ್ ಬಡಾವಣೆಯಿಂದ ಮಹಿಳಾ ಅಧ್ಯಕ್ಷರು ಮಾತಾಡೋದು ಏನು ನಮ್ಮ ಕೋರಿಕೆ ಅಂದ್ರೆ ಸರ್ಕಾರಕ್ಕೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದ್ರೆ 250 ಮನೆ ಆಗ್ಬೇಕಾದ್ರೆ ನಮ್ಮದು ಸರ್ದು ಪಾಲು ಭಾಳ ಐತಿ. ಇವ್ರು ಯಾಕಂದ್ರೆ ಮನೆ ನಮಗೆ BJP ಸರ್ಕಾರ ಇದ್ದಾಗ ನಮಗೆ ಯಾರೂ ಬಡವ್ರಿಗೆ ಏನೂ ಮಾಡಿಕೊಟ್ಟಿಲ್ಲ. ಇವ್ರು ಸ್ಥಾನಕ್ಕೆ ಬಂದ್ಬಿಟ್ಲೇನ ನಮ್ಗೆ ಎಲ್ಲ ಬಡವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಾರ. ಇನ್ನೂ ಅವ್ರಿಗೆ ಹೆಚ್ಚಿನ ಒಳ್ಳೆ ಸ್ಥಾನ ಕೊಟ್ಟರೆ ನಮಗಿನ್ನೂ ಬಡವ್ರಿಗೆಲ್ಲ ಒಳ್ಳೇದಾಗುತ್ತಂತ ನಾವು ಮಾತಾಡ